ಇರ್ತಕ್ಕಂಥ ನಮ್ಮೆಲ್ಲರ ಮನಸ್ಥಿತಿಗಳಿಂದ ನಾವು ಬರಗಾಲದವರು ಹಾಗಾಗಿದೆ ಹೀಗಾಗಿದೆ ಅನ್ಕೋಬಹುದಾಗಿದೆ. ಒಟ್ಟಾಗಿ ಮನಸ್ಸು ಮಾಡಿದರೆ ಏನಾದರೂ ಪ್ರಗತಿ ಸಾಧಿಸಬಹುದು ಅನ್ನೋದನ್ನ ಸಾಕಷ್ಟು ಸಾಧಕರು ತೋರಿಸಿಕೊಂಡಿದ್ರೆ. ಉದಾಹರಣೆಗೆ ಅಂಬೇಡ್ಕರ್ ನಾವು ಹೇಳ್ಬೋದು, ಅವ್ರಿಗೆ ಏನೂ ಇರಲಿಲ್ಲ. ಅವರ ಹುಟ್ಟುತ್ತಾನೆ ಅವರ ಪರಿಸ್ಥಿತಿಗಳನ್ನ ಹಿನ್ನೆಲೆಯನ್ನು ಓದಿದಾಗ ನಮಗೆ ಕಣ್ಣೀರು ಬರುತ್ತೆ. ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಜೀವನ ಅವ್ರದ್ದು ಆಗಿರ್ತಾರೆ. ಅಷ್ಟು ಕಷ್ಟಕರವಾಗಿರ್ತಕ್ಕಂಥ ಜೀವನದ ಮಧ್ಯೆ ಸಾಧನೆಯ ಬದುಕನ್ನು ಕಟ್ಟಿಕೊಂಡು ಎಲ್ಲರೂ ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ. ಅಂತ ವ್ಯಕ್ತಿಯ ಒಂದು ಜೀವನ ಇವತ್ತು ನಮಗೆ ಕಣ್ಮುಂದೆ ಇರುವಾಗ ನಾವು ಕೂಡ ಬದಲಾಗಬೇಕಾಗಿದೆ. ಏನಾದ್ರೂ ಸಾಧಿಸಬೇಕು ಅಂತಂದ್ರೆ ನಾವೆಲ್ಲ ಪಣ ತೊಡಬೇಕಾಗಿದೆ, ಒಕ್ಕಟ್ಟಿನ ಮಂತ್ರ ಜಪಿಸಬೇಕಾಗಿದೆ. ಎಲ್ಲರೂ ಒಂದಂದಾಗ ಏನಾದ್ರೂ ಸಾಧಿಸಬಹುದು. ಹೇಳಿಲ್ಲ ಆಗದು ಎಂದು ಕುಳಿತರೆ ಏನೋ ಮಾಡಕ್ ಸಾಧ್ಯ ಇಲ್ಲ. ಮನಸ್ಸು ಮಾಡಿದ್ರೆ ಅಣೆಕಟ್ಟು ಕಟ್ತಿದ್ದ ಇಂಜಿನಿಯರು ಅನ್ನುವಂಥ ವಿಚಾರ ನಾವು ನೋಡಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ನಾವು ಕೇಳಿದಂಥ ವಿಚಾರ ನೋಡಿದ್ರೆ ಅಂತಂದ್ರೆ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಜಯಂತಿ ಅಷ್ಟೇ ವಿಚಾರ ಮಾಡೋದಲ್ಲ, ನಾವು ಇನ್ನು ಒಕ್ಕಲಿಗ ಮಂತ್ರ ಜೊತೆ ಈ ವಿಚಾರ ಬೇಕಾಗಿದೆ. ಮುಂದೆ ಎಲ್ಲ ಕಾರ್ಯಕ್ರಮ ಬರ್ಬೋದು, ನಮ್ಮ ಊರಿನ ಅಭಿವೃದ್ಧಿ ವಿಚಾರ ಇರ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ತಪ್ಪಿದ್ರೆ ಕನಸು ಮುಲಾಜಿದ್ದೇನೆ. ಒಳ್ಳೇದಿತ್ತಂತಂದ್ರೆ ಎಲ್ಲರೂ ಒಂದು ಮನಸ್ಸಿನಿಂದ ನಾವು ಕಾರ್ಯ ಸಾಧಿಸಿದಾಗ ಒಂದು ಒಳ್ಳೆ ಕೆಲಸ ಸಾಧಿಸುತ್ತೆ ಅನ್ನುವಂತ ವಿಚಾರ ಹೇಳ್ತಾರೆ. ಆ ಮಹಾನಾಯಕರ ವಿಚಾರ ಕುರಿತು ಉಪನ್ಯಾಸ ಮಾಡೋದು ಯಾಕಂದ್ರೆ ಸೌಭಾಗ್ಯ ನಮ್ಮದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಘಾಟನೆ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲೇ ಮೊದಲಿದೆ. ನಾನು ಉದ್ಘಾಟನೆ ಮಾಡಿಲ್ಲ, ಕಾರ್ಯಕ್ರಮ ಹೋಗ್ತಿದ್ದೀವಿ, ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಿ ಹೋಗ್ತಾ ಇದ್ವಿ. ಬಟ್ ಸೌಭಾಗ್ಯ ಇವತ್ತು ಈ ಮುದ್ರಗಿ ತಾಲೂಕು ನಾನು ಯಾವತ್ತೂ ಬರೆಯಂಗಿಲ್ಲ. ಇವತ್ತಿನ ಕಾರ್ಯಕ್ರಮ ನಾನು ಅಚ್ಚುಮೆಚ್ಚಾಗಿ ಸ್ಮರಣೀಯವಾಗಿ ಉಳಿದಿರ್ತಕ್ಕಂಥ ವಿಚಾರವನ್ನ ಹೇಳಿ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಗೊತ್ತಿರಂತೆ 1890 ಏನು ಏಪ್ರಿಲ್ 14 ಜನನ ಆಯಿತು. ಅದು ಮಧ್ಯಪ್ರದೇಶ ಮಾಹೋಲಿಯಲ್ಲಿ ಅವ್ರದ್ದು ಈ ಒಂದು ಭಾರತದ ಹೆಮ್ಮೆ ಪುತ್ರ ಇವತ್ತಿನ ಜಯಂತಿ. ಅವರು 135 ವರ್ಷಗಳನ್ನ ನಾವು ಇವತ್ತು ಕಳೀತಾ ಇದ್ದೀವಿ. ಅಂತ ಒಂದು ಮಹಾನಾಯಕನ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ವಿ. ಜೊತೆಗೆ ಅವರ ಒಂದು ತಂದೆ ಬಿ ರಾಮ್ ಸತ್ಪಾಲ್ಜಿ ಅವರು ಸುಬೇದಾರರಾಗಿ ಕೆಲಸ ಮಾಡ್ತಾ ಇದ್ರು. ಏನು ಒಂದು ಜೈಲರ ಇದರಲ್ಲಿ ಅವ್ರ ತಾತ ಕೂಡ ಸೈನಿಕರಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೆಲಸ ಮಾಡ್ತಕ್ಕಂಥ ಕೂಡ ನಾವು ನೀವು ನೋಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಅವರ ಆಶಯಗಳನ್ನ ಅನುಷ್ಠಾನ ಮಾಡಿಕೊಳ್ಳುವಂತ ಕಾರ್ಯಕ್ರಮದಲ್ಲೂ ಕೂಡ ನಾವು ಮುಂದಾಗಬೇಕು. ಬಹುಶಃ ಅವರಿಗಿರ್ತಕ್ಕಂಥ ಕೆಲವು ನ್ಯೂನತೆಗಳು ನಾವು ಅವುಗಳನ್ನ ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಒಂದೇ ಮಾತಿನಲ್ಲಿ ಹೇಳಿ, ಯಾವ ವಿಶ್ವವಿದ್ಯಾಲಯಗಳು ಕಲಿಸಲಾರದಂತ ಶಿಕ್ಷಣವನ್ನ ಬಡತನ ಎನ್ನುವಂತ ಒಂದೇ ಒಂದು ಶಬ್ದ ಎಲ್ಲ ವಿದ್ಯೆಗಳನ್ನು ಕಲಿಸುತ್ತೆ. ಯಾವ ಯೂನಿವರ್ಸಿಟಿಗಳು ಕಲಿಸುವುದಿಲ್ಲ. ಬಡತನವನ್ನ ನಾವು ಎಲ್ಲಿವರೆಗೂ ಎದುರಿಸೋದಿಲ್ಲ ಅಲ್ಲಿವರೆಗೂ ನಾವು ಸಮಾಜಮುಖಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಇದೆ. ಮತ್ತು ಹುಟ್ಟಿನಿಂದ ಆತ ಮಹರ ಒಂದು ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ. ಅದೇ ಕರ್ಮಣ್ಯವಾದಿಗಳ ಅಷ್ಟೇ ಹೋಮ ಜಪತಪ್ಪ. ಹೀಗಾಗಿ ಯುಗಾತ್ಮಕ ಜಗಕ್ಕೆ ಒಬ್ಬ ಯುಗ ಮನುಷ್ಯ ಬರ್ತಾನ ಅಂತ ಹೇಳ್ತಾರಲ್ಲ ಪುರಾಣಗಳಲ್ಲಿ, ಜಾನಪದ ಕಥೆಗಳಲ್ಲಿ, ಅದು ಸತ್ಯನ. 1980 ಏಪ್ರಿಲ್ 14 ಮಧ್ಯಪ್ರದೇಶದ ಮಾಹೋ ಅಂಬೇಡ್ಕರ್ ಅವರ ಹುಟ್ಟಿನ ಸ್ಥಳ. ಅದು ಬೆಳಲು ಬಂದದ್ದು ಮಹಾರಾಷ್ಟ್ರದ ಅಂಬೇವಾಡಿ ಗ್ರಾಮ. ಅಂಬೇವಾಡಿ ಅನ್ನುವ ಒಂದು ಊರಿನ ಹೆಸರಿಗೆ ಅಂಟಿಕೊಂಡು ಅಂಬೇವಾಡಿ ಗ್ರಾಮ. ದೇವರಾಮ್ ರಾಮ್ಜಿ ಸತ್ಪಾಲ್ ಅಂಬೇವಾಡೇಕರ್ ಆ ಗ್ರಾಮದ ಹೆಸರನ್ನು ಇಟ್ಕೊಂಡವರು. ಮೂಲ ಅನ್ನೋದು ಶಿಕ್ಷಣದಲ್ಲಿ ಅನುಭವಿಸಿದಂತಹ ಹತಾಶೆ, ಪ್ರಾಥಮಿಕ ಶಿಕ್ಷಣದಲ್ಲಿ ಮಾಡಿಸಿಕೊಂಡಂತ ಅವಮಾನ ಆ ಮನುಷ್ಯನನ್ನ ಬಹಳ ಗಟ್ಟಿಯಾಗಿ ಮಾಡ್ತಾ
ನಾನು ಹೇಳ್ತಾ ಇರ್ತೀನಿ, ನಮ್ಮ ಹುಡುಗರಿಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಹರಿಯ ನದಿಗೆ ಅಥವಾ ಹರಿಯ ನೀರಿಗೆ ಆ ದಿಕ್ಕ ಬದಲಾವಣೆ ಆಗ್ಬೇಕು. ಹಂಗ ಒಬ್ಬ ಇಲ್ಲ ಒಂದು ದೊಡ್ಡ ಬಂಡೆಗಲ್ಲಾಗಿ ನಿರ್ಮಾಣ ಆಗ್ಬೇಕು ನೀವು ಅಂತ ಹೇಳ್ತಾರೆ. ಹರಿಯ ನದಿಗೆ ಅಣೆಕಟ್ಟು ಕಟ್ಟಿ ನೀರನ್ನ ದಿಕ್ಕು ಬದಲಾವಣೆ ಮಾಡೋದಲ್ಲ, ಬಂಡೆಗಲ್ಲೇ ಆಗ್ಬೇಕು. ನೀವು ಹಂಗ ಆದಾಗ ಮಾತ್ರ ಆ ನದಿಯ ದಿಕ್ಕು ಬದಲಾವಣೆ ಆಗ್ತದೆ.